ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೆಲವೊಮ್ಮೆ ಸ್ಕರ್ಟ್ಸ್ ಹೊಲಿಬೇಕಾದ್ರೆ ಅಥವಾ ಸೀರೆ ಪೈಪಿಂಗ್ ಉದ್ದಕ್ಕೆ ಕೊಡಬೇಕು ಅಂದಾಗ ಅಥವಾ ಬ್ಲೌಸ್ಗೆ ಬಹಳ ಪೈಪಿಂಗ್ ಬೇಕು ಅಂದಾಗ ನಾವು ಸ್ವಲ್ಪ ಬಯಾಸ್ ಸ್ಟ್ರಿಪ್ಸ್ ಕಟ್ ಮಾಡಿಕೊಂಡು ಹೊಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಇವತ್ತು ನಿಮ್ಗೊಂದು ಈಸಿ ಮೆಥಡ್ ಹೇಳ್ಕೊಳಕ್ಕೆ ಬರ್ತಾ ಇದ್ದೀನಿ. ಏನಿದು ಅಂದರೆ ಕಂಟಿನ್ಯೂಸ್ ಬಯಾಸ್ ಟೇಪ್ ಅಂತ. ಒಂದೇ ಒಂದು ಹೊಲಿಗೆ ಹಾಕಿ ನೀವು ಈ ರೀತಿ ಎಷ್ಟು ಉದ್ದ ಬೇಕೋ ಅಷ್ಟು, ಇದೀಗ 2 ಮೀಟರ್ ಬಯಾಸ್ ಟೇಪನ್ನು ನಾನು ಹೊಲಿದಿರೋದು. ಇದಕ್ಕೆ ನಾನು ಹಾಕಿರೋದು ಒಂದೇ ಒಂದು ಹೊಲಿಗೆ. ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಬನ್ನಿ. ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಒಂದು ಸತಿ ಮಾಡಿದ್ರೆ ಸಾಕು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ ಮತ್ತು ಶೇರ್ ಮಾಡಿ. ನಾನು ಈ ರೀತಿ ಗೋಲ್ಡನ್ ಕಲರ್ ಬಟ್ಟೆ ತೊಗೊಂಡಿದ್ದೀನಿ. ನಾನು ಇದನ್ನು ಒಮ್ಮೆ ತೋರಿಸಿದ್ದೆ ನಿಮಗೆ ಪೈಪಿಂಗ್ ಹೇಗೆ ಮಾಡೋದು ಅಂತ. ಹಾಗಾಗಿ ನಾನು ಇವತ್ತು ಇದನ್ನೇ ಬಳಸಿ ಬಯಾಸ್ ಟೇಪ್ಸ್ ರೆಡಿ ಮಾಡ್ಕೋತೀನಿ. ಮೊದಲಿಗೆ ಒಂದು ರೆಕ್ಟ್ಯಾಂಗಲ್ ಪೀಸ್ ತೊಗೋಬೇಕು. ಅಂದರೆ ಈ ಕಡೆ ಉದ್ದ ಒಂದು ಅಳತೆ ಇರಬೇಕು ಮತ್ತು ಇದೆರಡು ಒಂದಿರಬೇಕು. ನೋಡಿ, ಇದು ಉದ್ದ ಬಂದು 9 ಇಂಚಿದೆ. ಇದು 9 ಇಂಚಿದೆ. ಇಂಚು. ಅಗಲ ಬಂದು 20.5 ಇಂಚ್ ತೊಗೊಂಡಿದ್ದೀನಿ. ಇದು ಅಗಲ 20.5 ಇಂಚಿದೆ. ಇದು ಉದ್ದ 9 ಇಂಚಿದೆ. ನಿಮಗೆ ಎಷ್ಟು ಬೇಕೋ, ಎಷ್ಟು ಅಳತೆಗೆ ಬೇಕೋ ನೀವು ಅಷ್ಟು ತೊಗೋಬಹುದು. ಇದನ್ನು ಕಟ್ ಮಾಡ್ಕೋತೀನಿ. ಈಗ ಇದು ಬಟ್ಟೆಯ ಒಳಭಾಗ, ರಾಂಗ್ ಸೈಡ್ ಆಫ್ ಫ್ಯಾಬ್ರಿಕ್. ಇದು ಬಟ್ಟೆಯ ಮೇಲ್ಭಾಗ. ನಾವು ಮಾರ್ಕಿಂಗ್ ಒಳಗಡೆ ಮಾಡ್ಕೋಬೇಕು. ಈಗ ಮೊದಲಿಗೆ ಈ ಕಾರ್ನರ್ ಏನಿದೆ, ಈ ತುದಿ, ಇಲ್ಲಿಂದ ಒಂದು ಗೆರೆ ಹಿಡ್ಕೋತೀನಿ. ಹೀಗೆ ನೋಡಿ, ಈ ರೀತಿ ಪರ್ಪಲ್ ಗೆರೆ ಏನು ಹೇಳ್ಕೊಂಡಿದ್ದೀನಿ, ಈ ಕಾರ್ನರಿಂದ ಇಲ್ಲಿವರೆಗೂ ಈ ಗೆರೆ ಎಳ್ಕೊಂಡಿದ್ದೀನಿ. ಈಗ ನಾನು 1.25 ಇಂಚಷ್ಟು ಸ್ಟ್ರಿಪ್ಸ್ ಬೇಕು ನನಗೆ. 1.25 ಇಂಚ್ಗೆ ಗುರ್ತು ಹಾಕೋತಾ ಹೋಗ್ತೀನಿ ನಾನು. ಒಂದು 1/4 ಇಂಚಿನಷ್ಟು ಪೂರ್ತಿ ಎಲ್ಲ ಕಡೆ ಈ ರೀತಿ ಗೆರೆಗಳು ಎಳ್ಕೊಂಡಿದ್ದೀನಿ ನಾನು. ನೀವೆಲ್ಲಿವರೆಗೂ ಅಂದರೆ ಇಲ್ಲಿ ಹೇಗೆ ಶುರು ಮಾಡಿದೀವೋ ಈ ತುದಿಯಿಂದ ಇಲ್ಲಿವರೆಗೂ, ಹಾಗೆ ಈ ತುದಿ ಬರೋವರೆಗೂ ಈ ರೀತಿ 1.25 ಇಂಚ್ ಗೆರೆಗಳನ್ನ ಎಳ್ಕೋಬೇಕು. ನಿಮಗೆ ಬಯಾಸ್ ಸ್ಟ್ರಿಪ್ ಬಂದು ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ ನೀವು 1 ಇಂಚ್ ಗೆರೆ ಹಾಕ್ಕೊಳ್ಳಿ. ಇನ್ನೂ ದೊಡ್ಡದಾಗಿ ಬೇಕು ಅಂದರೆ 2 ಹಾಕ್ಕೋಬೋದು. ಸಾಧಾರಣವಾಗಿ 1.25 ಇಂಚೆ ತೊಗೊಳ್ಳೋದು ಬಯಾಸ್ ಟೇಪ್ಸ್ ಪೈಪಿಂಗೋಸ್ಕರ. ಈ ರೀತಿ ಈಗ ಇದು ಪೂರ್ತಿ ಆಗಿದೆ. ಈಗ ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ನಾವು ಈ ಗೆರೆ ಎಲ್ಲಿಂದ ಶುರು ಮಾಡ್ಕೊಂಡಿದ್ದೀವಿ, ನಮಗೆ ಈ ಭಾಗ ಗೆರೆಗಳು ಎಲ್ಲಿ ಎಳ್ಕೊಂಡಿಲ್ವೋ ಅದು ನಮಗೆ ಬೇಡ. ಈಗ ಈ ಕಡೆ ಮತ್ತು ಈ ಮೇಲ್ಭಾಗ, ಹಾಗಾಗಿ ಅದು ಎರಡನ್ನು ಕಟ್ ಮಾಡಿ ತೆಗೆದುಬಿಡೋಣ. ಈಗ ಇದೇನಿದೆ ಇದರಲ್ಲಿ ನಾವು ಕಂಟಿನ್ಯೂಸ್ ಬಯಾಸ್ ಸ್ಟ್ರಿಪ್ಸನ್ನು ರೆಡಿ ಮಾಡ್ಕೋಬೇಕು. ಈ ಕಡೆ ಸೈಡನ್ನು ಹೀಗೆ ಮಡಚ್ಕೊಂಡು ಮತ್ತು ಈ ಕಡೆ ಸೈಡನ್ನು ಹೀಗೆ ಮಡಚಿ ಈ ಲೈನ್ಸ್ ಎರಡು ಒಂದಕ್ಕೊಂದು ಸೇರಬೇಕು. ಮೊದಲನೇದು ಸ್ಟ್ರೈಪ್ ಬಿಟ್ಬಿಟ್ಟು ಎರಡನೇದಿಂದ
ಹೀಗೆ ಈ ಕಡೆ ಏನು ಸ್ಟ್ರೈಪ್ ಇರುತ್ತೆ ಇದನ್ನು ಹೀಗೆ ಸೇರಿಸ್ಬೇಕು ನೋಡಿ. ಹೀಗೆ ಒಂದಕ್ಕೊಂದು ಓವರ್ಲ್ಯಾಪ್ ಆಗಬೇಕು. ಹೀಗೆ ಮೊದಲನೇದು ಬಿಟ್ಬಿಡಬೇಕು, ಎರಡನೇದಿಂದ ಹೀಗೆ ಜೋಡಿಸ್ತಾ ಇದು ಎರಡನ್ನು ಹೀಗೆ ಸೇರಿಸ್ಕೊಂಡು ಒಂದು ಗೆರೆ ಇನ್ನೊಂದು ಮ್ಯಾಚ್ ಆಗಬೇಕು. ಈ ರೀತಿ ಹೊಲಿಗೆ ಹಾಕಬೇಕು. ಇಲ್ಲಿಂದ ಇಲ್ಲಿಗೆ ಇದು ಪೂರ್ತಿ ಈ ಕಡೆನೂ ಸಹ ಹಾಗೇನೆ ಈ ರೀತಿ ಎಲ್ಲಿವರೆಗೂ ಮುಗಿಯುತ್ತೋ ಅಲ್ಲಿವರೆಗೂ ಹೊಲಿಗೆ ಹಾಕಬೇಕು. 1/4 ಇಂಚ್ ಅಷ್ಟಕ್ಕೆ ಬಿಟ್ಟು ಒಂದು ಹೊಲಿಗೆ. ಈಗ ನಾನು ಇದನ್ನು ಹೊಲ್ಕೊಂಡು ಬಂದು ತೋರಿಸ್ತೀನಿ. ಈ ಲೈನು ಮತ್ತು ಈ ಕಡೆ ಬರೋ ಲೈನ್ ಮ್ಯಾಚ್ ಆಗಬೇಕು. ಮೊದಲನೇದು ಬಿಟ್ಬಿಡಬೇಕು, ಎರಡನೇದಿಂದ ಹೀಗೆ ಹಿಡ್ಕೊಂಡು ಜಾಯಿನ್ ಮಾಡಿ ಹೊಲಿಗೆ ಹಾಕಬೇಕು. ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ಹೀಗೆ ಪೂರ್ತಿ. ಈಗ ನಾನು ಪೂರ್ತಿ ಹೊಲಿಗೆ ಹಾಕಿದ್ದೀನಿ. ಹೊಲಿಗೆ ಹಾಕಿರೋದು ಕಾಣಲಿ ಅಂತ ಬೇರೆ ಕಲರ್ ದಾರದಲ್ಲೇ ಹಾಕಿದ್ದೀನಿ ನೋಡಿ. ಹೀಗೆ ಪೂರ್ತಿ ಈ ಲೈನ್ ಜಾಯಿನ್ ಆಗಬೇಕು. ಮೊದಲನೇದು ಈ ಕಡೆ ಮತ್ತು ಈ ಕಡೆ ಕೊನೆಯದು ಎರಡಕ್ಕೂ ಹೊಲಿಗೆ ಬರೋದಿಲ್ಲ. ಮತ್ತು ನಿಮಗಿದೊಂದು ಈ ರೀತಿ ಬರುತ್ತೆ, ಕೈ ಚೀಲ ಥರ ಅಥವಾ ಗ್ಲೌಸ್ ಥರ ಏನೋ ಈ ರೀತಿ ಕಾಣುತ್ತೆ. ಈಗ ಇದನ್ನು ಕಟ್ ಮಾಡೋದು ತೋರಿಸ್ತೀನಿ. ಮತ್ತು ಈ ಲೈನು ಈ ಕಡೆ ಲೈನ್ ಕ್ಲೀನಾಗಿ ಮ್ಯಾಚ್ ಆಗಿರಬೇಕು, ಅದನ್ನು ನೋಡ್ಕೊಳ್ಳಿ. ಈಗ ಕಟ್ ಮಾಡೋಣ. ಈಗ ಮೊದಲು ಈ ಲೈನ್ ಏನು ಕಾಣ್ತಿದೆ ಇಲ್ಲಿ ನಾವು ಬಿಟ್ಟಿದ್ದೀವಲ್ಲ, ಇದಾದಮೇಲೆ ಈ ಲೈನ್ ಏನಿದೆ ಇಲ್ಲಿಂದ ಶುರು ಮಾಡಿ ಹಾಗೆ ಕಟ್ ಮಾಡ್ತಾ ಹೋಗೋಣ. ಒಂದೆಳೆ ಮಾತ್ರ ತೊಗೊಂಡಿರೋದು, ಎರಡು ಸೇರಿಸಿ ಕಟ್ ಮಾಡಿಬಿಡಿ ಸಪ್ರೇಟಾಗಿ. ಈಗ ಹೊಲ್ದಿರ್ತೀವಲ್ಲ ಅದನ್ನೊಂದು ಸ್ವಲ್ಪ ಹೀಗೆ ಈ ರೀತಿ ಕೈಯಲ್ಲಿ ಒಂದ್ಸತಿ ಮಾಡಿಕೊಂಡ್ರೆ ಆಗ ನಿಮಗೆ ಲೈನ್ ಕ್ಲೀನಾಗಿ ಕಾಣುತ್ತೆ. ಶುರು ಮಾಡೋಣ. ಈ ಲೈನ್ ಕಟ್ ಮಾಡ್ತಾ ಇದ್ದೀನಿ ನಾನು. ಕಟ್ ಮಾಡ್ಕೋಬೇಕಾದ್ರೆ ಹೀಗೆ ತಿರುಗಿಸ್ತಾ ಕಟ್ ಮಾಡಬೇಕು. ಲೈನನ್ನೇ ಫಾಲೋ ಮಾಡಿ. ಸ್ವಲ್ಪ ಪರ್ಪಲ್ ಆಗಿರೋದ್ರಿಂದ ಕಾಣ್ತಿಲ್ಲ ಅಷ್ಟು. ಲೈನನ್ನು ಫಾಲೋ ಮಾಡಿ. ಒಂದೆಳೆ ಮಾತ್ರ, ಎರಡು ಸೇರಿಸಿ ಕಟ್ ಮಾಡಬಾರ್ದು. ನೋಡಿ, ಇಲ್ಲಿ ಆಗಿದ ತಕ್ಷಣ ಈಗ ನೆಕ್ಸ್ಟು ಲೈನ್ ಹೀಗೆ ಬರುತ್ತೆ. ಇದು ಪೂರ್ತಿ ಕಟ್ಟಾದ್ಮೇಲೆ ನೋಡಿ, ನೀವು ಹಾಕಿರೋದು ಒಂದೇ ಒಂದು ಹೊಲಿಗೆ. ಒಂದು ಹೊಲಿಗೆಯಿಂದ ನಿಮಗೆ ಎಷ್ಟು ದೊಡ್ಡ ಬಯಾಸ್ ಟೇಪ್ ರೆಡಿ ಆಗಿದೆ ಅಂತ. ಪರ್ಫೆಕ್ಟ್ ಬಯಾಸ್ ಟೇಪ್ ಇದು. ಬಹಳ ಸುಲಭವಾಗಿ ಈ ರೀತಿ ಮಾಡ್ಕೊಳ್ಬಹುದು.